ಏನಪ್ಪಾ ವರದರಾಜು, ನೀನು ಬುದ್ಧಿ ಇದ್ದೇ ಮಾತಾಡ್ತಾ ಇದ್ದೀಯಾ? ಇರುವ ಹೊಲವನ್ನು ಮಾರಾಟ ಮಾಡಿದ್ರೆ ಆಮೇಲೆ ನೀನು ಜೀವನಕ್ಕೆ ಏನೋ ಮಾಡ್ತೀಯಾ? ಅಯ್ಯೋ ಅಮ್ಮ, ನಿಮಗೇನೆ ನಾನು ಹೇಳೋದು ಅರ್ಥನೇ ಆಗ್ತಾ ಇಲ್ಲ. ನಾನು ಈ ವಾರ ಹೊಲವನ್ನು ಮಾರಾಟ ಮಾಡ್ತೀನಿ. ಬೇಡಪ್ಪ, ನಾನು ಹೇಳೋ ಮಾತ್ ಕೇಳು. ಇಲ್ಲಮ್ಮ, ಹೊಲನ ಮಾರಾಟ ಮಾಡಿದ್ರೆ ಮಾತ್ರ ನನ್ನ ಸಮಸ್ಯೆಗೆ ಪರಿಹಾರ ಸಿಗೋದು. ಹೀಗೆ ಅಮ್ಮ ಮಗ ಇಬ್ರು ಹೊಲವನ್ನು ಮಾರಾಟ ಮಾಡುವುದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಅಷ್ಟರಲ್ಲೇ ಅಡಿಗೆ ಮನೆಯಿಂದ ಮಾಧವಿ ಬಂದು, ಹಬ್ಬಬ್ಬಬ್ಬಾ, ನಿಲ್ಸ್ತೀರ ನಿಮ್ ಚರ್ಚೆನಾ? ಅತ್ತೆ, ನಿಮ್ ಮಗ ಯಾಕೆ ಹೊಲವನ್ನು ಮಾರಾಟ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಗೊತ್ತಾ? 2 ವರ್ಷಗಳಿಂದ ಹೊಲದಲ್ಲಿ ಚೆನ್ನಾಗಿ ಬೆಳೆ ಆಗ್ತಾ ಇಲ್ಲ. ಹಾಗೆ ಬೆಳೆದ್ರೂ ಕೂಡ ಅದಕ್ಕೆ ಸರಿಯಾದ ಬೆಲೆ ಇಲ್ಲ. ಇದರಿಂದ ಸಾಲ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಮನೆಯಲ್ಲಿ ಜೀವನ ಮಾಡ್ಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಮಕ್ಕಳಿಗೆ ಸರಿಯಾದ ಊಟ ಕೊಡ್ಲಿಕ್ಕೂ ಸಾಧ್ಯ ಆಗ್ತಿಲ್ಲ. ನಿಮಗೂ ಕೂಡ ಆರೋಗ್ಯ ಸರಿ ಇಲ್ಲ. ಅದಕ್ಕೇನೆ ಇವಾಗ ಇರುವಂತಹ ಸ್ವಲ್ಪ ಹೊಲವನ್ನು ಮಾರಾಟ ಮಾಡಿ ಅದರಿಂದ ಬರುವ ಹಣದಲ್ಲಿ ಸ್ವಲ್ಪ ಸಾಲವನ್ನು ತೀರಿಸಿ ನಿಮಗೂ ಕೂಡ ಹಾಸ್ಪಿಟ್ಲಿಗೆ ಕರ್ಕೊಂಡೋಗೋಣ ಅಂತ ಆಲೋಚನೆ ಮಾಡ್ತಿದ್ದಾರೆ. ನೀವಿಬ್ರು ಏನೇ ಹೇಳಿದ್ರು ಸರಿ, ನನಗೆ ಈ ಹೊಲವನ್ನು ನೀವು ಮಾರಾಟ ಮಾಡೋದು ಸ್ವಲ್ಪ ಕೂಡ ಇಷ್ಟನೇ ಇಲ್ಲ. ಲೇ ವರದ, ನಿಮ್ ತಂದೆಗೆ ನಿಮ್ ತಾತ ಈ ಹೊಲವನ್ನು ಕೊಟ್ರು. ಹಾಗೇನೆ ನಿನಗೆ ನಿಮ್ ತಂದೆ ಈ ಹೊಲವನ್ನು ಕೊಟ್ರು. ನಾಳೆ ನೀನು ನಿನ್ ಮಕ್ಕಳಿಗೆ ಕೊಡ್ಬೇಕಲ್ವಾ? ನಿನ್ ಮಕ್ಕಳು ಕೂಡ ಮುಂದಿನ ದಿನದಲ್ಲಿ ನನ್ ತಂದೆ ನಮಗೋಸ್ಕರ ಯಾವ ಆಸ್ತಿ ಇಟ್ಟಿಲ್ಲ ಅಂತ ಆಲೋಚನೆ ಮಾಡ್ತಾರೆ. ಅಮ್ಮ, ನೀವು ಏನೇ ಹೇಳಿದ್ರು ನಾ ಈ ಹೊಲವನ್ನು ಮಾರಾಟ ಮಾಡ್ತೀನಿ ಹಾಗೆ ಅಂತ ಹೇಳ್ದ ವರದರಾಜು. ಮನೆಯ ಹೊರಗಡೆಯಿಂದ ಸೂರ್ಯಂ ವರದರಾಜುನ ಕರೆದ. ಲೇ ವರದರಾಜು, ಹೊರಗಡೆ ಬಾರೋ, ಹೊಲವನ್ನು ಮಾರಾಟ ಮಾಡ್ಬೇಕು ಅಂತ ಹೇಳ್ದೆ ಅಲ್ಲ, ಪಕ್ಕದೂರಿಂದ ಜನ ಬಂದಿದ್ದಾರೆ. ಹೌದಾ, ಬರ್ತೀನಿ ಹಾಗೆ ಅಂತ ಹೇಳಿದ ವರದರಾಜು. ಲೇ ವರದ, ನೀ ಹೇಳಿದ ರೇಟೇ ಹೇಳಿದೀನಿ, ಆದ್ರೆ ಆ ವ್ಯಕ್ತಿ ಅದಕ್ಕೆ ಒಪ್ತಾ ಇಲ್ಲ. ಸರಿ, ನೀನೇ ಬಂದು ಮಾತಾಡು ಹಾಗೆ ಅಂತ ವರದನನ್ನು ಕರೆದುಕೊಂಡು ಹೋದ. ಇವನೇ ಹೊಲವನ್ನು ಮಾರಾಟ ಮಾಡಕ್ಕೆ ಇರೋನು. ಓಹೋ, ವರದರಾಜು ಅಂದ್ರೆ ನೀನೇನಾ? ಹೌದು ಅಣ್ಣ. ಇಲ್ಲಿ ನೋಡಪ್ಪ ವರದರಾಜು, ನೀನು ಹೊಲಕ್ಕೆ ತುಂಬಾ ಹಣವನ್ನು ಕೇಳ್ತಾ ಇದ್ದೀಯ. ಆದ್ರೆ ನಾನು ಅದರಲ್ಲಿ ಅರ್ಧನೇ ಕೊಡೋದು. ಇಷ್ಟ ಇದ್ರೆ ಕೊಡು, ಇಲ್ಲ ಅಂದ್ರೆ ಬೇಡ ಬಿಡು. ಅಣ್ಣ, ಸ್ವಲ್ಪ ಕಡಿಮೆ ಮಾಡು ಅಂದ್ರೆ ಮಾಡ್ತೀನಿ, ಆದ್ರೆ ಅರ್ಧ ಕಡಿಮೆ ಮಾಡು ಅಂದ್ರೆ ನನ್ನಿಂದ ಮಾಡಕ್ಕಾಗಲ್ಲ. ನಾನು ಹೊಲನ ಮಾರಾಟ ಮಾಡೋದೇ ನನಗೆ ಸಾಲ ಇದೆ ಅಂತ. ನೀವು ಅರ್ಧ ಹಣ ಕೊಟ್ರೆ ನನ್ನ ಸಾಲ ಕೂಡ ತೀರಲ್ಲ. ಸಾಲದವರ ಬಳಿ ಹೋಗಿ ಸ್ವಲ್ಪ ನನ್ನ ಸಾಲನ ಕಡಿಮೆ ಮಾಡಿ ಅಂತ ಹೇಳಿದ್ರೆ ಅವ್ರೇನ್ ಕಡಿಮೆ ಮಾಡ್ತಾರಾ? ಆದ್ರಿಂದ ಸ್ವಲ್ಪ ಬೇಕಾದ್ರೆ ಕಡಿಮೆ ಮಾಡ್ತೀನಿ, ತೀರಾ ಕಡಿಮೆ ಮಾಡಕ್ಕಾಗಲ್ಲ. ಇಲ್ಲಪ್ಪ, ನೀನು ಹೇಳುವಷ್ಟು ನನ್ನಿಂದ ಕೊಡಕ್ಕಾಗಲ್ಲ. ಸೂರ್ಯಂ, ಅವನ ಜೊತೆ ಹೇಳು, ಅಷ್ಟೆಲ್ಲ ನನ್ನಿಂದ ಕೊಡಕ್ಕಾಗಲ್ಲ ಹಾಗೆ ಅಂತ ಅವನು ಅಲ್ಲಿಂದ ಹೊರಟು ಹೋದ. ಹೀಗೆ ಸೂರ್ಯಂ ವರದರಾಜು ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಹೊರಟು ಹೋದ. ವರದರಾಜು ಸೂರ್ಯಂ ಜೊತೆ ಮಾತನಾಡಿದ ನಂತರ, ನಿಜವಾಗ್ಲೂ ನಾನು ಅನ್ಕೊಂಡಿರೋದು ಈ ಹೊಲ ಮಾರಿದ್ರೆ ಬರದಿಲ್ವಾ? ನಾನು ಅಂದುಕೊಂಡ ಹಣ ಸಿಗದಿದ್ರೆ ಹೊಲ ಮಾರಿ ಕೂಡ ಪ್ರಯೋಜನ ಇಲ್ಲ ಹಾಗೆ ಅಂತ ಅವನು ಅಲ್ಲೇ ಕೂತು ಮನಸ್ಸಲ್ಲಿ ಆಲೋಚನೆ ಮಾಡ್ತಾ ಇರುವಾಗ ಅವನಿಗೆ ತುಂಬಾನೇ ಹಸಿವಾಯಿತು. ಆವಾಗ ಅವನಿಗೆ ಯೋಚನೆ ಆಯಿತು, ಅವನ ಜೋಬಿನಲ್ಲಿ ಬಾಳೆಹಣ್ಣು ಇದೆ ಅಂತ. ಅವನು ಆ ಬಾಳೆಹಣ್ಣನ್ನು ತೆಗೆದು ತಿನ್ನಲು ನೋಡಿದಾಗ ಅವನ ಎದುರಿಗೆ ನಾಯಿ ಬಂತು. ಆವಾಗ ಅವನು ಆ ಬಾಳೆಹಣ್ಣನ್ನು 2 ಭಾಗ ಮಾಡಿ, ಅಯ್ಯೋ, ನಾಯಿ ಕೂಡ ಹಸಿವಲ್ಲಿದೆ ಅನ್ಸುತ್ತೆ ಹಾಗೆ ಅಂದ್ಕೊಂಡು ಅದರ ಅರ್ಧ ಭಾಗವನ್ನು ನಾಯಿಗೆ ಹಾಕಿ ಇನ್ನಷ್ಟು ಅರ್ಧ ಭಾಗವನ್ನು ಅವನು ತಿನ್ನಲು ನೋಡ್ತಾ ಇದ್ದ. ಅರೆ, ನನ್ ಜೊತೆ ಇದ್ದ ಒಂದು ಹಣ್ಣಿನಲ್ಲಿ ನಾಯಿಯ ಹಸಿವು ತೀರಿತು, ನನ್ನ ಹಸಿವು ಕೂಡ ತೀರಿತು. ಇದೇ ರೀತಿ ನನ್ನ ಹೊಲದ ವಿಚಾರದಲ್ಲೂ ಮಾಡ್ಬೇಕು. ಆದ್ರೆ ಹೇಗೆ? ಹಾಗೆ ಅಂತ ಅವನು ಅವನ ಹೊಲವನ್ನು ಮಾರಾಟ ಮಾಡುವ ವಿಚಾರದಲ್ಲಿ ಒಂದು ಯೋಚನೆಯಾಗಿ ಮನೆಗೆ ಹೋದ. ಮಾಧವಿ, ಮನೆಯಲ್ಲಿರುವ ಹಣವನ್ನೆಲ್ಲ ತೆಗೆದುಕೊಂಡು ಬಂದು ನನ್ನ ಕೈಲಿ ಕೊಡು. ಸರಿ ರೀ ಹಾಗೆ ಅಂತ ಹೇಳಿ ಮಾಧವಿ ಮನೆಯೊಳಗೆ ಹೋಗಿ ಮನೆಯಲ್ಲಿರುವ ಹಣವನ್ನು ತಂದು ಗಂಡನ ಕೈಯಲ್ಲಿ ಕೊಟ್ಲು. ಮಾಧವಿ, ಈ ಸ್ವಲ್ಪ ಹಣನ ನೀನೇ ಇಟ್ಕೋ, ಈ ಹಣ 2 ದಿನ ಖರ್ಚಿಗಾಗುತ್ತೆ ಹಾಗೆ ಅಂತ ಅವನ ಕೈಯಲ್ಲಿದ್ದ ಹಣವನ್ನು 2 ದಿನ ಖರ್ಚಿಗೆ ಅಂತ ತನ್ನ ಹೆಂಡತಿ ಕೈಯಲ್ಲಿ ಕೊಟ್ಟು ಉಳಿದಿರೋ ಹಣವನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟ. ಆ ಹಣವನ್ನು ಡಂಗೂರ ಸಾರುವವರಿಗೆ ಕೊಟ್ಟು ಪ್ರಚಾರವನ್ನು ಮಾಡಿದ. ಹೊಲದ ಬಳಿ ಹೋಗಿ 2 ದೊಡ್ಡ ಡಬ್ಬಿಯನ್ನು ಇಟ್ಟು ದೊಡ್ಡ ಅಕ್ಷರದಲ್ಲಿ ಅದೃಷ್ಟ ಪರೀಕ್ಷೆ ಅಂತ ಒಂದು ದೊಡ್ಡ ಬೋರ್ಡ್ ಅನ್ನು ಬರೆದು ಇಟ್ಟ. ಆಗ ಊರಿನ ಜನರೆಲ್ಲರೂ ವರದರಾಜು ಹೊರಡಿಸಿದ ಈ ವಿಚಾರವನ್ನು ನೋಡಲು ಅಂತ ಸ್ಥಳಕ್ಕೆ ಬಂದ್ರು. ಅದರಲ್ಲಿ ಭಗವಂತ ಎನ್ನುವವನು, ಅರೆ, 10 ರೂಪಾಯಿಗೆ 1 ಎಕರೆ ನೆಲವನ್ನು ಕೊಡ್ತೀನಿ, ಅದು ಕೂಡ ಅದೃಷ್ಟದ ಪರೀಕ್ಷೆ ಅಂತ ಡಂಗೂರವನ್ನು ಸಾರಿಸಿದೀಯಾ? ಇದು ನಿಜಾನ ವರದರಾಜು? ಹೌದಣ್ಣ, ನಾನು 1 ಎಕರೆ ಭೂಮಿಯನ್ನು 10 ರೂಪಾಯಿಗೆ ಕೊಡ್ತೀನಿ, ಇನ್ನು ಇರುವ ಭೂಮಿಯನ್ನು ಕೂಡ 10 ರೂಪಾಯಿಗೆನೆ ಕೊಡ್ತೀನಿ. ಆದ್ರೆ ಈ 2 ಡಬ್ಬಿಯಲ್ಲಿ
10 ರೂಪಾಯಿ ಹಣ ಕಟ್ಟಿ ನಿಮ್ಮ ಹೆಸರನ್ನು ಬರೆದು ಈ ಡಬ್ಬಿಗಳಲ್ಲಿ ಹಾಕಿ. 4 ದಿನಗಳ ನಂತರ ಮೊದಲನೇ ಡಬ್ಬಿಯಲ್ಲಿ ಯಾರ ಹೆಸರು ಬರುತ್ತೋ ಅವರಿಗೆ 1 ಎಕರೆ ಭೂಮಿಯನ್ನು ಕೊಡ್ತೀನಿ. ಇನ್ನೊಂದು ಡಬ್ಬಿಯಲ್ಲಿ ಯಾರ ಹೆಸರು ಬರುತ್ತೋ ಅವರಿಗೆ ಕೂಡ ಇನ್ನೊಂದು ಹೊಲವನ್ನು ಕೊಡ್ತೀನಿ ಹಾಗೆ ಅಂತ ಹೇಳಿದ. ಆ ಮಾತನ್ನ ಕೇಳಿದ ಊರಿನ ಜನರು ಒಬ್ಬರಿಗೊಬ್ಬರು ಗುಸುಗುಸು ಅಂತ ಮಾತಾಡ್ತಾ ಇದ್ರು. ಅರೆ, ಹೋದ್ರೆ 10 ರೂಪಾಯಿ, ಬಂದ್ರೆ 1 ಎಕರೆ ಭೂಮಿ ಬರುತ್ತೆ ಅಲ್ವಾ? ನನ್ನ ಅದೃಷ್ಟ ಚೆನ್ನಾಗಿದ್ರೆ ನನ್ನ ಹೆಸರೇ ಈ ಡಬ್ಬಿಯಲ್ಲಿ ಬರ್ಬೋದೋ ಏನೋ. ಸರಿ ವರದರಾಜು, ನನಗೆ 2 ಚೀಟಿ ಕೊಡು, ತಗೋ 20 ರೂಪಾಯಿ. ಹೀಗೆ 20 ರೂಪಾಯಿ ಕೊಟ್ಟು 2 ಡಬ್ಬಿಯಲ್ಲಿ ಹೆಸರನ್ನು ಬರೆದು ಚೀಟಿಯನ್ನು ಹಾಕಿದ. ಹೀಗೆ ಊರಿನಲ್ಲಿ ತುಂಬಾ ಜನರು 1, 2 ಮಾತ್ರವಲ್ಲದೆ ಅಧಿಕವಾಗಿ ಚೀಟಿಯನ್ನು ಹಾಕಿದ್ರು. ಹೀಗೆ ವರದರಾಜು ಆ ಊರಲ್ಲಿ ಮಾತ್ರವಲ್ಲದೆ ಪಕ್ಕದೂರಲ್ಲಿ ಕೂಡ ಈ ರೀತಿ ಡಂಗುರವನ್ನು ಸಾರಿಸಿ ಆ ಊರಿನ ಜನರು ಕೂಡ ಚೀಟಿಯನ್ನು ಬರೆದು ಡಬ್ಬಿಗೆ ಹಾಕಿದ್ರು. ಹೀಗೆ 4 ದಿನಗಳು ಕಳೆಯಿತು. ಆ ಡಬ್ಬಿ ಕೂಡ ತುಂಬಿ ಹೋಯಿತು. 4 ದಿನಗಳ ನಂತರ ಊರಿನ ಜನರು ವರದರಾಜನ ಹೊಲದತ್ರ ಬಂದ್ರು. ಎಲ್ಲರೂ ಸರಿಯಾಗಿ ಕೇಳ್ಕೊಳ್ಳಿ, ಈ ಡಬ್ಬಿಯಲ್ಲಿರುವ ಹೆಸರನ್ನು ನಾನು ತೆಗೆಯೋದಿಲ್ಲ. ನಾನ್ ತೆಗ್ದ್ರೆ ನನ್ನ ಇಷ್ಟಕ್ಕೆ ನಾನೇ ತೆಗ್ದೆ ಅಂತ ನೀವ್ ಯಾರಾದ್ರೂ ಒಬ್ರು ಹೇಳ್ತೀರಾ. ಅದರಿಂದ ನಮ್ಮ ಊರಿನ ಪುರೋಹಿತರೇ 2 ಡಬ್ಬಿಯಲ್ಲಿ ಒಂದೊಂದು ಚೀಟಿಯನ್ನು ತೆಗಿತಾರೆ ಹಾಗೆ ಅಂತ ಹೇಳಿದಾಗ ಊರಿನ ಪುರೋಹಿತರು 2 ಡಬ್ಬಿಗಳಿಂದ ಒಂದೊಂದು ಹೆಸರನ್ನು ತೆಗೆದು ಊರಿನ ಜನರ ಮುಂದೆ ನಿಂತು ಅವರ ಹೆಸರನ್ನು ಓದಲು ಆರಂಭಿಸಿದ್ರು ಪುರೋಹಿತರು. ವರದರಾಜು ಆ ಗೆದ್ದ ಇಬ್ಬರಿಗೆ ತನ್ನ ಹೊಲವನ್ನು ಕೊಟ್ಟು ಮನೆಗೆ ಬಂದ. ಅಮ್ಮ, ಒಂದ್ಸಲ ಇಲ್ಲಿ ಬನ್ನಿ. ಏನಪ್ಪ ವರದ? ಅಮ್ಮ, ನಾನು ಅಂದುಕೊಂಡ ಹಾಗೆ ಭೂಮಿನ ಮಾರಾಟ ಮಾಡದೆ ನನ್ನ ಸಾಲನ್ನು ತೀರಿಸ್ದೆ. ಆದ್ರೂ ನನ್ನ ಜೊತೆ ಎಷ್ಟೊಂದು ಹಣ ಇದೆ ಅಂತ ನೋಡು. ಅಮ್ಮ, ಇನ್ನೊಂದು ವಿಚಾರ ಏನಂದ್ರೆ, ನಮ್ಮ ಊರಿನಲ್ಲಿ ತುಂಬಾ ಕಡಿಮೆ ಬೆಲೆಗೆ ಒಬ್ರು 6 ಎಕರೆ ಭೂಮಿನ ಮಾರಾಟ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ತಗೋಬೇಕು ಅಂತ ಇದ್ದೀನಿ. ಇರಿ, ನಾನು ಬರ್ತೀನಿ ಇವಾಗ ಅಂತ ಹೇಳಿ ಅವನ ಕೈಯಲ್ಲಿರುವ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಹೋಗಿ 6 ಎಕರೆ ಭೂಮಿಯನ್ನು ತೆಗೆದುಕೊಂಡು ಬಂದ. ಅಮ್ಮ, ನೀವು ಹೇಳಿದ್ರಲ್ವಾ ನನ್ನ ಮಕ್ಕಳಿಗೋಸ್ಕರ ನಾನು ಏನು ಆಸ್ತಿ ಸಂಪಾದನೆ ಮಾಡಿದ್ದೀನಿ ಅಂತ, ಇದೇ ಆ ಆಸ್ತಿ ಅಂತ ಅವನ ಕೈಯಲ್ಲಿರುವ ಭೂಮಿಯ ಕಾಗದವನ್ನು ತೋರಿಸಿದ. ಅಮ್ಮ, ನಮಗೆ ಇವಾಗ ಯಾವ ಕಷ್ಟನೂ ಇಲ್ಲ. ನಮ್ಮ ಕೈಯಲ್ಲಿರುವ 2 ಎಕರೆ ಭೂಮಿಯನ್ನು ಮಾರಾಟ ಮಾಡಿ 6 ಎಕರೆ ಭೂಮಿಯನ್ನು ತೆಗೆದುಕೊಂಡಿದ್ದೀನಿ. ಈ ಹಣದಲ್ಲಿ ನನ್ನ ಸಾಲ ತೀರಿಸಿದೆ. ಇನ್ನು ಸ್ವಲ್ಪ ಹಣ ಕೂಡ ಮಿಕ್ಕಿದೆ. 2 ಎಕರೆ ಭೂಮಿಯನ್ನು ಮಾರಾಟ ಮಾಡಿ 6 ಎಕರೆ ತೆಗೆದುಕೊಂಡೆ. ಇದು ನಿನ್ನ ಬುದ್ಧಿವಂತಿಕೆ. ನಮ್ ಜೊತೆ ಇದ್ದಿದ್ದು 2 ಎಕರೆ, ಆದ್ರೆ ಇವಾಗ ಆಗಿರೋದು 6 ಎಕರೆ. ಇದನ್ನೇ 2, 2, 2, 6 ಅಂತಾರೆ ಹಾಗೆ ಅಂತ ಹೇಳಿದ್ರು ಕನಕಮ್ಮ. ಅಮ್ಮ, ತುಂಬಾ ಚೆನ್ನಾಗಿ ಹೇಳಿದ್ರಮ್ಮ ನೀವು. ನಿನ್ನ ಬುದ್ಧಿವಂತಿಕೆಯಿಂದ 2 ಎಕರೆ ಭೂಮಿಯನ್ನು 6 ಎಕರೆ ಮಾಡಿ ತೋರಿಸಿದೀಯಾ. ಹೀಗೆ ಅಮ್ಮ ಮಗ ಇಬ್ರು ಹೊರಗಡೆ ಮಾತಾಡ್ತಾ ಇರುವಾಗ ಮಾಧವಿ ಹೊರಗಡೆ ಬಂದ್ಲು. ಅತ್ತೆ, ನನಗೆ ಗೊತ್ತತ್ತೆ, ನಿಮ್ಮ ಮಗ ಇದ್ದಕ್ಕಿದ್ದಂಗೆ ನನ್ನ ಜೊತೆ ಬಂದು ಕೈಯಲ್ಲಿರುವ ಹಣವನ್ನೆಲ್ಲ ತೆಗೆದುಕೊಂಡು ಹೋದಾಗ ನಾನು ಏನು ಯಾಕೆ ಅಂತ ಏನು ಕೇಳಲಿಲ್ಲ. ನೋಡಿದ್ರ, ಇವಾಗ ನಿಮ್ ಮಗ ಸಾಧನೆ ಮಾಡಿ ಬಂದಿದ್ದಾರೆ. ನನಗೆ ಗೊತ್ತತ್ತೆ ನಿಮ್ ಮಗನ ಬುದ್ಧಿವಂತಿಕೆ ಅವನ ತಂದೆ ರೀತಿ. ಅವನ್ ಮುಖ ಮಾತ್ರ ಅಲ್ಲ, ಬುದ್ಧಿ ಕೂಡ ಹಾಗೇನೆ. ಸಾಕು ಸಾಕು, ಅತ್ತೆ ಸೊಸೆ ಇಬ್ರು ನನ್ನ ತಲೆ ಮೇಲೆ ಕೂರ್ಸಿದಲ್ಲ ಸಾಕು. ನಂಗೆ ಹಸಿವಾಗ್ತಾ ಇದೆ, ಮೊದ್ಲು ನನಗೆ ಊಟ ಕೊಡಿ, ಆಮೇಲೆ ನನ್ನ ಬುದ್ಧಿವಂತಿಕೆ ಬಗ್ಗೆ ಮಾತಾಡ್ಬೋದು ಹಾಗೆ ಅಂತ ಹೇಳಿದ ವರದರಾಜು. ಹೀಗೆ ವರದರಾಜು ಅವನ ಬುದ್ಧಿವಂತಿಕೆಯಿಂದ ಯಾರಿಗೂ ಮೋಸವನ್ನು ಮಾಡದೆ ಅವನ ಕೈಯಲ್ಲಿರುವ 2 ಎಕರೆ ಹೊಲವನ್ನು ಮಾರಾಟ ಮಾಡಿ ಅವನ ಸಾಲವನ್ನು ತೀರಿಸಿ 6 ಎಕರೆ ಭೂಮಿಯನ್ನು ಕೂಡ ತೆಗೆದುಕೊಂಡು ಸಂತೋಷವಾಗಿ ಜೀವನ ಮಾಡ್ದ. ಗೋವಿಂದನ ಅವನ ತಂದೆ ತೀರ್ಕೊಂಡ್ರು ಅಂತ ವೀರ ಅವರ ಜೊತೆ ಮನೆಗೆ ಕರ್ಕೊಂಡೋದ್ರು. ಗೋವಿಂದು ಹುಟ್ಟಿದ ತಕ್ಷಣ ಅವನ ತಾಯಿ ತೀರ್ಕೊಂಡ್ರು. ಇವಾಗ ಅನಾರೋಗ್ಯದಿಂದ ಅವನ ತಂದೆನೂ ತೀರ್ಕೊಂಡ್ರು. ಅವನನ್ನು ನೋಡ್ಕೊಳ್ಳಿಕ್ಕೆ ಯಾರೂ ಇಲ್ಲ ಅಂತ ಅವರ ಮನೆಗೆ ಕರ್ಕೊಂಡೋಗ್ತಿದ್ರು. ಏನೇ, ಸ್ವಲ್ಪ ಹೊರಗ್ ಬರ್ತೀಯಾ? ಬರ್ತೀನಿ ಹಾಗೆ ಅಂತ ಹೊರಗಡೆ ಬಂದು ಗೋವಿಂದನ ನೋಡಿದ ತಕ್ಷಣ, ಏನ್ರಿ ಹೋಗಿ ಹೋಗಿ ಇವನ್ನ ಮನೆಗ್ ಕರ್ಕೊಂಡ್ ಬಂದಿದ್ದೀರಾ? ಇಲ್ಲಿ ನೋಡ್ ಸತ್ಯ, ಇನ್ನು ನನ್ನ ಅಳಿಯ ಇನ್ ಮುಂದೆ ನನ್ ಮನೆಯಲ್ಲೇ ಇರ್ತಾನೆ. ಅವನಿಗೆ ನನ್ನ ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳು? ಇಲ್ಲಿ ನೋಡಿ, ಅಲ್ಲಿ ಹೋಗುವ ದರಿದ್ರನ ನಮ್ಮನೊಳಗೆ ನಾವ್ ಯಾಕೆ ಕರ್ಕೊಂಡ್ ಬರ್ಬೇಕು? ಇವನು ಹುಟ್ಟಿದಾಗ ತಾಯಿನ ಕಳ್ಕೊಂಡ. ಅವನ ದರಿದ್ರದಿಂದ ಇವಾಗ ಇವನ್ ತಂದೆ ಕೂಡ ತೀರ್ಕೊಂಡ. ಇಂಥ ದರಿದ್ರನ ಮನೇಲಿ ಇಟ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ರೀ. ಏನ್ ಸತ್ಯ ಹಾಗೆ ಮಾತಾಡ್ತಿದೀಯಾ? ಇವನಿಗೆ ಅಂತ ಯಾರಿದ್ದಾರೆ? ಅತ್ತೆ ಮಾವ ಅಂತ ನಾವು ತಾನೇ ಇರೋದು ಇವನಿಗೆ. ಇಲ್ಲಿ ನೋಡು ಗೋವಿಂದು, ನೀನು ಮೊದ್ಲು ಮನೆಗೋಗಿ ಸ್ನಾನ ಮಾಡಿ ಬಾ, ನಾವು ಹೊರಗಡೆ ಹೋಗೋಣ ಹಾಗೆ ಅಂತ ಹೇಳಿದ ತಕ್ಷಣ ಗೋವಿಂದು ಮನೆಯೊಳಗೆ ಹೋದ. ಏನ್ರಿ, ನಾನು ಎಷ್ಟೇ ಹೇಳಿದ್ರು ಈ ಗೋವಿಂದನ ನಮ್ಮನೇಲಿ ಕರ್ಕೊಂಡ್ ಬಂದು ಇಡ್ತಾ ಇದ್ದೀರಾ? ನೀವು ನೋಡ್ತಾ ಇರಿ, ಇವನಿಂದ ಇವನ ದರಿದ್ರ ನಮಗೆ ಬಂದು ಸೇರುತ್ತೆ. ಮೊದ್ಲು ನಿನ್ನ ಅಪಶಕುನ ಮಾತನ್ನು ನಿಲ್ಲಿಸಿ ಹೋಗಿ ಅಡ್ಗೆ ಮಾಡು. ಇಲ್ ನೋಡಿ, ನಾನು ಹೋಗಿ ಹೋಗಿ ನಿಮಗೆ ಹೇಳ್ತಿದ್ದೀನಲ್ಲ, ನನ್ನ ಮಾತ್ ನೀವ್ ಯಾವತ್ತಾದ್ರೂ ಕೇಳಿದೀರಾ? ಹಾಗೆ ಅಂತ ಮುಖವನ್ನು ತಿರುಗಿಸಿಕೊಂಡು ಅಲ್ಲಿಂದ ಒಳಗಡೆ ಹೋದ್ಲು.
ಗೋವಿಂದು ರೂಮಲ್ಲಿ ಒಂದ್ ಕಡೆ ಕೂತ್ಕೊಂಡು, ಅಷ್ಟು ದರಿದ್ರ ಹಿಡ್ದವನ, ಎಲ್ಲರೂ ಹಾಗೇನೆ ಹೇಳ್ತಾರೆ. ತಂದೆ ಅನಾರೋಗ್ಯದಿಂದ ತೀರ್ಕೊಂಡ್ಬಿಟ್ರೆ ಅದಕ್ಕೆ ಕಾರಣ ನಾನು ಅಂತ ಹೇಳ್ತಿದ್ದಾರೆ. ಹೀಗೆ ತನ್ನೊಳಗೆ ತಾನೇ ಆಲೋಚನೆ ಮಾಡುವಾಗ ವೀರ ಗೋವಿಂದನನ್ನು ಕರೆದ್ರು. ಅರೆ ಗೋವಿಂದು, ಬೇಗ ಬಾ, ನಾವು ಊಟ ಮಾಡಿ ಹೊರಗಡೆ ಹೋಗ್ಬೇಕು. ಪಕ್ಕದೂರಿನಲ್ಲಿ ಒಂದು ಮುಖ್ಯವಾದ ಕೆಲಸ ಇದೆ, ಬೇಗ ಹೋಗಿ ಮಾಡ್ಬೇಕು. ಹಾ, ಬರ್ತಾ ಇದ್ದೀನಿ ಮಾವಯ್ಯ. ಹಾಗೆ ಅಂತ ಹೊರಗಡೆ ಬಂದ. ಈ ಕಡೆ ಸತ್ಯಂ ಅವರಿಬ್ಬರಿಗೆ ಊಟ ಕೊಟ್ಟು ಗೊಣಗ್ತಾ ಕೂತಿದ್ಲು. ಗೋವಿಂದು ವೀರ ಏನು ಮಾತನಾಡದೆ ಊಟವನ್ನು ಮಾಡಿ ಪಕ್ಕದೂರಿಗೆ ಹೊರಟು ಹೋದ್ರು. ಲೇ ಗೋವಿಂದು, ನಿನ್ನ ಅತ್ತೆ ಹಾಗೆ ಮಾತಾಡ್ತಿದ್ದಾಳೆ ಅಂತ ನೀ ಬೇಜಾರ್ ಮಾಡ್ಬೇಡ. ಅವಳು ಯಾವಾಗ್ಲೂ ಹಾಗೇನೆ, ಅವಳು ಹೋಗ್ತಾ ಹೋಗ್ತಾ ಸರಿಯಾಗ್ಬಿಡ್ತಾಳೆ. ನಿನ್ನ ಅತ್ತೆ ಹೋಗ್ತಾ ಹೋಗ್ತಾ ನಿನ್ನ ಅರ್ಥ ಮಾಡ್ಕೋತಾಳೆ, ಆಮೇಲೆ ಅವಳೇ ಸರಿ ಆಗ್ತಾಳೆ. ನೀನ್ ಅವಳು ಹೇಳ್ತಾಳೆ ಅಂತ ದುಃಖ ಪಡ್ಬೇಡ ಏನೋ. ಅಲ್ಲಮ್ಮವ, ನನ್ನಿಂದ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗ್ತಿದೆ ಅಲ್ವಾ, ಅದಕ್ಕೇನೆ ನನಗೂ ಬೇಜಾರಾಗ್ತಾ ಇದೆ. ಅದೆಲ್ಲ ಪರವಾಗಿಲ್ಲ, ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ, ನೀನು ಸುಮ್ನಿರು. ಹೀಗೆ ಅವರಿಬ್ಬರು ಮಾತಾಡ್ತಾ ಮಾತಾಡ್ತಾ ತುಂಬಾ ದೂರ ಹೋದ್ರು. ಸ್ವಲ್ಪ ದೂರ ಹೋಗ್ತಾ ಇರುವಾಗ ಒಂದು ಒಣಗಿದ ಮರ ಬಂದು ವೀರನ ಕಾಲು ಮೇಲೆನೇ ಬಿತ್ತು. ವೀರನಿಗೆ ಕಾಲು ಮುರಿದೋಯ್ತು. ಅಯ್ಯೋ ಮಾವಯ್ಯ, ಬನ್ನಿ ಹಾಸ್ಪಿಟಲಿಗೆ ಹೋಗೋಣ. ಅಯ್ಯೋ ದೇವ್ರೇ, ನನ್ನ ಮಾವನಿಗೆ ಏನಾಯ್ತಪ್ಪ, ಇದ್ದಕ್ಕಿದ್ದಂಗೆ ಮರ ಬಂದು ಕಾಲು ಮೇಲೆ ಬಿತ್ತು. ಹೀಗೆ ಗೋವಿಂದ ವೀರನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಗಾಯಕ್ಕೆ ಮದ್ದೆಲ್ಲ ಕೊಡಿಸಿ ಮನೆಗೆ ಕರ್ಕೊಂಬಂದ. ಮನೆಗೆ ಬಂದ ತಕ್ಷಣ ಸತ್ಯ ಗೋವಿಂದನನ್ನು ನೋಡಿ, ಅಯ್ಯೋ ದುರಾದೃಷ್ಟ, ನೋಡ್ದಾ, ನಿನ್ನ ಮನೆಗ್ ಕರ್ಕೊಂಬಂದಿದ್ರಿಂದ ನಿನ್ ಮಾವನಿಗೆ ಇವತ್ತು ಕಾಲ್ ಮುರಿದೋಯ್ತು. ಎಲ್ಲ ನಿನ್ನ ದುರಾದೃಷ್ಟನೇ. ಅದಕ್ಕೇನೆ ಈ ಮನುಷ್ಯನಿಗೆ ಹೇಳ್ದೆ, ಇವ್ರೇ ಅರ್ಥ ಮಾಡ್ಕೊಳ್ಳಿಲ್ಲ. ಅಯ್ಯೋ ಸತ್ಯ, ಒಣಗಿದ ಮರ ಬಂದು ನನ್ ಮೇಲೆ ಬಿದ್ರೆ ಅವನೇನ್ ಮಾಡ್ತಾನೆ? ನೀನು ಯಾಕೆ ಅವನ್ನ ಬೈತೀಯಾ? ಇಲ್ ನೋಡೋ ಗೋವಿಂದು, ನೀನ್ ಮಾತ್ರ ನನ್ ಕಣ್ಮುಂದೆ ನಿಂತಿದ್ರೆ ನಾನ್ ನಿನ್ನ ಸುಮ್ನೆ ಬಿಡಲ್ಲ. ಮೊದ್ಲು ನನ್ ಮನೆ ಬಿಟ್ಟು ಹೊರಗಡೆ ಹೋಗು. ಹಾಗೆ ಅಂತ ಸತ್ಯಂ ಅವನಿಗೆ ಬೈದಾಗ ಅವನು ಏನು ಮಾಡಲು ಸಾಧ್ಯವಾಗದೆ ಮನೆಯಿಂದ ಹೊರಗಡೆ ಹೋದ. ಇನ್ನು ಈ ಮನೆಯಲ್ಲಿ ಇರಲು ಸಾಧ್ಯವಿಲ್ಲ ಅಂತ ಗೋವಿಂದು ಮನೆಯಿಂದ ಹೊರಗಡೆ ಬಂದ. ಅಯ್ಯೋ ಭಗವಂತ, ಆ ಒಣಗಿದ ಮರ ನನ್ನ ಮೇಲೇನೆ ಬೀಳ್ಬೋದಾಗಿತ್ತು. ಯಾಕೆ ನನ್ನ ಮಾವನ ಮೇಲೆ ಬಿದ್ದು ನಡೆಯದ ಹಾಗೆ ಮಾಡಿದೀರಾ ಅಂತ ಗೊತ್ತಿಲ್ಲ. ಇವಾಗ ನಾನು ಎಲ್ಲೋಗೋದು? ನನಗೆ ಅಂತ ಯಾರಿದ್ದಾರೆ? ಯಾಕಪ್ಪ ನನಗೆ ಈ ರೀತಿ ಶಿಕ್ಷೆ ಕೊಟ್ಟೆ? ನಾನು ಅಷ್ಟು ದುರಾದೃಷ್ಟಶಾಲಿನಾ? ಹಾಗೆ ಅಂತ ಅನ್ಕೊಂಡ ಗೋವಿಂದು ದಿನವಿಡೀ ಎಲ್ಲಾ ಕಡೆ ಸುತ್ತಾಡ್ದ. ಒಬ್ರು ಕೂಡ ಅವನಿಗೆ ಆಶ್ರಯವನ್ನು ಕೊಡಲಿಲ್ಲ. ಅದೇ ಸಮಯದಲ್ಲಿ ಆ ಕಡೆ ಹೋಗ್ತಾ ಇದ್ದ ಊರಿನ ದೊಡ್ಡ ಮನುಷ್ಯ ಗೋವಿಂದನನ್ನು ನೋಡಿ, ಏ ಗೋವಿಂದು, ನೀನು ನನ್ ಜೊತೆ ನನ್ ಮನೆಗೆ ಬರ್ತೀಯಾ? ನಿನಗೆ 3 ಹೊತ್ತು ಊಟ ಕೊಡ್ತೀನಿ. ಆದ್ರೆ ನೀನು ನಾನು ಹೇಳಿದ ಕೆಲ್ಸ ಎಲ್ಲನೂ ಮಾಡ್ಬೇಕು. ಸರಿ ಅಯ್ಯ, ನಾನು ನೀವು ಹೇಳಿದ ಕೆಲಸ ಮಾಡ್ತೀನಿ. ನೀವು ನನಗೆ 3 ಹೊತ್ತು ಊಟ ಕೊಟ್ಟು ಇರ್ಲಿಕ್ಕೆ ಆಶ್ರಯವನ್ನು ಕೊಡ್ತೀರಾ ಅಂದ್ರೆ ಯಾಕೆ ನಾನ್ ಮಾಡಲ್ಲ? ನೀನು ನನ್ ಜೊತೆ ನನ್ ಮನೆಗೆ ಬಾ. ಯಾರು ಕೂಡ ನಿನ್ನನ್ನು ನಂಬಿ ನಿನಗೆ ಆಶ್ರಯ ಕೊಡದಿದ್ರು ನಾನ್ ನಿನ್ನ ನಂಬಿ ನಿನಗೆ ಆಶ್ರಯ ಕೊಡ್ತಾ ಇದ್ದೀನಿ. ಸ್ವಲ್ಪ ಹುಷಾರಾಗಿರು. ನಾನು ಹೇಳುವ ಕೆಲಸ ಮಾಡ್ಕೊಂಡು ನನ್ ಜೊತೆನೆ ನೀನು ಸಂತೋಷವಾಗಿರು. ಸರಿ ಅಯ್ಯ, ನೀವೇ ನೋಡ್ತೀರಲ್ವಾ ನನ್ ಕೆಲ್ಸ ಹೇಗಿರುತ್ತೆ ಅಂತ. ಹಾಗೆ ಅಂತ ಹೇಳಿ ಊರ ದೊಡ್ಡ ಮನುಷ್ಯ ಗೋವಿಂದನ ಮನೆ ಕರ್ಕೊಂಡೋದ್ರು. 3 ದಿನಗಳ ಕಾಲ ಗೋವಿಂದನನ್ನು ತನ್ನ ಮನೆಯಲ್ಲೇ ಇರಿಸಿಕೊಂಡು ಗೋವಿಂದನನ್ನು ಸಂತೋಷವಾಗಿ ನೋಡಿಕೊಂಡ್ರು. 4ನೇ ದಿನ ಗೋವಿಂದನನ್ನು ಕರ್ಕೊಂಡು ಊರಿನ ದೊಡ್ಡ ಮನುಷ್ಯರು ಪಕ್ಕದ ಊರಿಗೆ ಹೋದ್ರು. ಅವರು ದಾರಿಯಲ್ಲಿ ನಡ್ಕೊಂಡು ಹೋಗುವಾಗ ಬೆಟ್ಟದ ಕಡೆಯಿಂದ ಒಂದು ಕಲ್ಲು ಜಾರ್ಕೊಂಡ್ಬಂದು ಅವರ ಮೇಲೇನೆ ಬಿದ್ದೋಯ್ತು. ಅದರಿಂದ ಊರಿನ ದೊಡ್ಡ ಮನುಷ್ಯನಿಗೆ ಕೈಕಾಲು ಮುರಿದೋಯ್ತು. ಅದನ್ನು ನೋಡಿ ಗೋವಿಂದು ಅವನನ್ನು ತುಂಬಾ ಎಚ್ಚರಿಕೆಯಿಂದ ಮನೆ ಕರ್ಕೊಂಡೋದ. ಅಯ್ಯೋ, ಈ ದರಿದ್ರ ಎಲ್ಲಿಂದ ಇವಾಗ ಎಲ್ಲಿ ತನಕ ಬಂದಿದೆ? ಊರಿನ ದೊಡ್ಡ ಮನುಷ್ಯನಿಗೆ ಈ ರೀತಿ ಪರಿಸ್ಥಿತಿ. ನಾನು ಹೇಳ್ದೆ ಇವನೊಬ್ಬ ದುರಾದೃಷ್ಟಶಾಲಿ ಅಂತ. ಇವನು ಎಲ್ಲಿ ಕಾಲಿಟ್ರು ಆ ಜಾಗನೇ ಚೆನ್ನಾಗಿರಲ್ಲ. ಚೀಚಿ, ಇವನ ಬದುಕು ಏನೋ ಎಂತವೋ. ಊರಿನ ಜನರೆಲ್ಲ ಊರಿನ ದೊಡ್ಡವರನ್ನು ನೋಡ್ಲಿಕ್ಕೆ ಬಂದ್ರು. ಅದರಲ್ಲಿ ಒಬ್ಬನಾದ ಸೂರ್ಯ, ನೋಡಿದ್ರ ಇವನು ಸಾಧಾರಣವನಲ್ಲ. ಇವನು ಹುಟ್ಟಿದಾಗ ಇವನ ತಾಯಿಯನ್ನು ಕಳ್ಕೊಂಡ. ಸ್ವಲ್ಪ ದಿನಗಳ ನಂತರ ಇವನ ತಂದೆಯನ್ನು, ನಮ್ಮ ವೀರಭಾವನನ್ನು, ಇವಾಗ ಊರಿನ ಯಜಮಾನರನ್ನು ಹಾಗೆ ಅಂತ ಹೇಳಿದ. ಅಷ್ಟರಲ್ಲಿ ಇನ್ನೊಬ್ಬ ವ್ಯಕ್ತಿ, ಹೌದು ಹೌದು, ಇದೆಲ್ಲ ಈ ದರಿದ್ರ ಹಿಡ್ದವನಿಂದನೇ ಆಗಿದ್ದು. ಇಲ್ಲಿ ನೋಡೋ, ಈ ಊರಿಂದ ಹೊರಟೋಗೋ. ನಿನ್ ಮುಖನ ನಮ್ ಯಾರಿಗೂ ತೋರಿಸ್ಬೇಡ. ಊರಿನ ಜನರೆಲ್ಲ ಗೋವಿಂದನನ್ನು ದರಿದ್ರ ಹಿಡ್ದವನು ಅಂತ ಊರಿನಿಂದ ಆಚೆ ಕಳಿಸಿದ್ರು. ನಿಜವಾಗ್ಲೂ ನನ್ ಮೇಲೇನೆ ನನಗೆ ನಾಚಿಕೆ ಆಗ್ತಾ ಇದೆ. ಊರಿನ ದೊಡ್ಡ ಮನುಷ್ಯ ನನಗೆ ಸಹಾಯ ಮಾಡಕ್ಕೆ ಬಂದು ಅವರು ಇವಾಗ ಮಂಚ ಹಿಡ್ದಿದ್ದಾರೆ. ಮುಂದೆ ಈ ಊರಲ್ಲಿ ಇರಬಾರ್ದು, ಮನುಷ್ಯರಿಂದ ದೂರ ಇರ್ಬೇಕು. ಆವಾಗ್ಲೇ ನನ್ನಿಂದ ಯಾರಿಗೂ ಯಾವ ಕಷ್ಟನೂ ಬರಲ್ಲ. ಮುಂದೆ ನಾನು ಈ ಊರಲ್ಲೇ ಇರೋದಿಲ್ಲ, ಎಲ್ಲಿಗಾದ್ರೂ ಹೋಗ್ತೀನಿ. ಹಾಗೆ ಅಂತ ಗೋವಿಂದು ನಡ್ಕೊಂಡು ಅಡವಿ ಮಾರ್ಗವಾಗಿ ಬಂದು ಅಡವಿಗೆ ಸೇರ್ಕೊಂಡ.
ಆಗ ದಾರಿಯಲ್ಲಿ ಧ್ಯಾನ ಮಾಡ್ತಾ ಇರುವ ಸ್ವಾಮೀಜಿಯೊಬ್ರು ಇದ್ರು. ಗೋವಿಂದು ಅವನ ಕಷ್ಟವನ್ನು ಸ್ವಾಮೀಜಿಯ ಬಳಿ ಹೇಳ್ದ. ಇಲ್ ನೋಡಪ್ಪ, ನೀನು ದುಃಖ ಪಡಬೇಡ. ಇದು ಹಣೆ ಬರಹ. ನೀನು ಧೈರ್ಯವಾಗಿರು. ಹೀಗೆ ಸ್ವಾಮೀಜಿ ಗೋವಿಂದನಿಗೆ ಸಮಾಧಾನ ಹೇಳಿ ತನ್ನ ಜೊತೆನೆ ಅವನಿಗೆ ಆಶ್ರಯವನ್ನು ಕಲ್ಪಿಸಿದ್ರು. ಹೀಗೆ ಅವರಿಬ್ಬರು ಸಂತೋಷವಾಗಿದ್ರು. ಗೋವಿಂದು ಸ್ವಾಮೀಜಿಗೆ ಅವರ ಧ್ಯಾನಕ್ಕೆ ಭಂಗ ಬಾರದ ಹಾಗೆ ನೋಡ್ಕೊಳ್ತಾ ಇದ್ದ. ಸ್ವಾಮೀಜಿಗೆ ಅಡವಿಯಿಂದ ಬೇಕಾದ ಹೂವು ಹಣ್ಣು ಹಂಪಲನ್ನು ತಂದು ಕೊಡುವುದರ ಮೂಲಕ ಸಂತೋಷವಾಗಿ ಇದ್ದ. ಒಂದು ದಿನ ಗೋವಿಂದ ಊರಿನ ದೊಡ್ಡ ಮನುಷ್ಯನನ್ನು ಹಾಗೇನೆ ಅವನ ಮಾವನಾದ ವೀರನನ್ನು ನೋಡ್ಬೇಕು ಅನ್ನಿಸಿತು. ಹೀಗೆ ಅವನು ಊರಿಗೆ ಬಂದಾಗ ಎಲ್ಲರೂ ಅದೇ ಮಾತು ಹೇಳ್ತಾ ಇದ್ರು. ನೋಡಿದ್ರ, ಇಷ್ಟು ದಿನ ಇವನು ಇಲ್ದೆ ನಾವೆಲ್ಲರೂ ತುಂಬಾನೇ ಸಂತೋಷವಾಗಿದ್ದೋ. ಆದ್ರೆ ಏನು, ಮತ್ತೆ ಇವನು ಬಂದಿದಾನಲ್ವಾ, ಮತ್ತೆ ಈ ಊರಿನ ಜನರಿಗೆ ತೊಂದರೆ ಆಗ್ಬೋದು ಹಾಗೆ ಅಂತ ಹೇಳಿದ್ರು. ಆ ಸಮಯದಲ್ಲಿ ಗೋವಿಂದನ ಹಿಂದೆ ಬಂದಂತ ಸ್ವಾಮೀಜಿ ಗೋವಿಂದನ ಬಗ್ಗೆ, ನಿಲ್ಲಿ, ನೀವು ಅನ್ಯಾಯವಾಗಿ ಗೋವಿಂದನನ್ನು ನಿಂದನೆ ಮಾಡ್ತಿದ್ದೀರಾ. ವೀರನ ಕಾಲು ಮುರಿದೋಗಲು ಗೋವಿಂದನೇ ಕಾರಣ ಅಂತ ಹೇಳ್ತಾ ಇದ್ದೀರಾ. ಆ ದಿನ ಗೋವಿಂದು ಇದ್ದ ಕಾರಣದಿಂದಾನೇ ವೀರ ಬದುಕಿದ್ದ ಅಂತ ಅನ್ಕೋಬಹುದಾಗಿತ್ತಲ್ವಾ. ಸ್ವಾಮೀಜಿ, ನೀವು ಏನ್ ಮಾತಾಡ್ತಾ ಇದ್ದೀರಾ ಅಂತ ಏನು ಅರ್ಥ ಆಗ್ತಾ ಇಲ್ಲ. ಅವತ್ತು ಇವನು ನಮ್ಮನೆಗೆ ಬಂದ ಕಾರಣದಿಂದನೇ ನಮ್ಮ ಮನೆಯವರ ಕಾಲ್ ಮುರಿದೋಯ್ತು. ಇಲ್ಲಮ್ಮ, ನೀನು ಸರಿಯಾಗಿ ಆಲೋಚನೆ ಮಾಡು. ಆ ದಿನ ವೀರನ ಜೊತೆಯಲ್ಲಿ ಗೋವಿಂದ ಮಾತ್ರ ಇಲ್ಲದಿದ್ದರೆ ಅವನ ಕಾಲು ಮೇಲೆ ಬಿದ್ದಂತಹ ಮರ ಆ ದಿನ ಅವನ ತಲೆ ಮೇಲೆ ಬೀಳ್ತಾ ಇತ್ತು. ಗೋವಿಂದ ಗೊಂದಲದಿಂದ ನಿಮ್ಮ ಮನೆಯವ್ರನ್ನ ತಳ್ಳಿದ್ರಿಂದನೇ ಆ ಕೊಂಬೆ ನಿಮ್ಮ ಮನೆಯವರ ಕಾಲಿನ ಮೇಲೆ ಬಿತ್ತು. ಕಾಲು ಮುರಿದು ಹೋದ್ರೆ ಸರಿಪಡಿಸಬಹುದು, ಆದರೆ ಪ್ರಾಣವನ್ನು ಕಳೆದುಕೊಂಡ್ರೆ ಮತ್ತೆ ಬರುತ್ತಾ? ಗೋವಿಂದನ ಅದೃಷ್ಟದಿಂದಾನೇ ವೀರ ತನ್ನ ಪ್ರಾಣವನ್ನು ಕಾಪಾಡಿಕೊಂಡ. ದೇವರು ಕೆಲವೊಂದು ಸಲ ದರಿದ್ರವಾಗಿ ಒಂದು ಸಲ ಕಾಣಿಸಿಕೊಂಡ್ರು ಅದರ ಹಿಂದೆ ತುಂಬಾ ದೊಡ್ಡ ಅದೃಷ್ಟನೇ ಇರುತ್ತೆ. ಎಲ್ಲರೂ ಗೋವಿಂದನನ್ನು ದುರಾದೃಷ್ಟಶಾಲಿ ಅಂತ ಹೇಳ್ತಾ ಇದ್ರಿ, ಆದ್ರೆ ಅವನಿರುವ ಸ್ಥಳದಲ್ಲಿ ಎಲ್ಲರನ್ನೂ ಕಾಪಾಡಿದ್ದಾನೆ. ಅದೇ ಗೋವಿಂದನ ಅದೃಷ್ಟ. ಹೀಗೆ ಸ್ವಾಮೀಜಿ ಹೇಳಿದ ತಕ್ಷಣ ಎಲ್ಲರೂ ತಲೆಯನ್ನು ತಗ್ಸಿದ್ರು. ಗೋವಿಂದನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡ ಕಾರಣ ಪಶ್ಚಾತ್ತಾಪ ಪಟ್ರು. ಗೋವಿಂದು, ನನ್ನನ್ನು ಕ್ಷಮಿಸು. ನಾನು ನಿನ್ನ ಸ್ವಂತ ಅತ್ತೆಯಾಗಿದ್ರು ಕೂಡ ನಿನ್ನ ಮನೆಯಲ್ಲಿ ಇಟ್ಕೊಳ್ದೆ ನಿನ್ನ ದುರದೃಷ್ಟ ಅಂತ ನಿನ್ನ ಮನೆಯಿಂದ ಈಚೆಗೆ ಕಳಿಸ್ದೆ. ಇವಾಗ ಸ್ವಾಮೀಜಿ ನಿನ್ ಬಗ್ಗೆ ಹೇಳುವಾಗನೇ ನನಗೆ ನನ್ ಬಗ್ಗೆ ನಾಚಿಕೆ ಆಗ್ತಾ ಇದೆ. ದಯವಿಟ್ಟು ನನ್ನ ಕ್ಷಮಿಸಪ್ಪ. ಅತ್ತೆ, ಪರವಾಗಿಲ್ಲತ್ತೆ. ಮಾವನಿಗೆ ಹಾಗೆ ಆದ ಕಾರಣದಿಂದ ತಾನೇ ನೀವು ನನ್ನ ದುರಾದೃಷ್ಟಶಾಲಿ ಅಂತ ಹೇಳಿದ್ರಿ ಹಾಗೆ ಅಂತ ಹೇಳ್ದ. ಹೀಗೆ ಉಳಿದವರು ಕೂಡ ಗೋವಿಂದನ ಬಳಿ ಕ್ಷಮೆಯನ್ನು ಕೇಳಿ ಅಲ್ಲಿಂದ ಹೊರಟು ಹೋದ್ರು. ಅಂದಿನಿಂದ ಗೋವಿಂದು ಸ್ವಾಮೀಜಿಯವರ ಆಶ್ರಮದಲ್ಲೇ ಇದ್ದುಕೊಂಡು ಎಲ್ಲರಿಗೂ ಒಳಿತೇ ಆಗುವಂತೆ ಎಲ್ಲರಿಗೂ ಸಹಾಯವನ್ನು ಮಾಡುತ್ತಾ ಸಂತೋಷವಾಗಿ ಇದ್ದ.